ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಆಶಾ ಕಾರ್ಯಕರ್ತರು ಅಂದರೆ ಆರೋಗ್ಯ ಇಲಾಖೆಯ ಫ್ರಂಟ್ ವಾರಿಯರ್ಸ್ ಅಂತ ಕರೀತಾರೆ ಅವ್ರನ್ನ. ಅಂದ್ರೆ ಆ ಆರೋಗ್ಯ ಇಲಾಖೆ ಒಳಗೆ ಫಸ್ಟ್ ಯಾರೇ ಸಿಗ್ತಿದ್ರೆ ಆಶಾ ಕಾರ್ಯಕರ್ತರು. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅವರ ಸೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಕಳೆದ ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ರಾಜ್ಯದ 42,000 ಜನ ಆಶಾ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಕನಿಷ್ಠ 10,000 ರೂಪಾಯಿ ಆದರೂ ಅವ್ರ ಕೈಗೆ ಸಿಗಬೇಕನ್ನುವಂಥ ಒಂದು ಡಿಮ್ಯಾಂಡನ್ನು ಅವ್ರು ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ಏಪ್ರಿಲ್ದಿಂದ ಜಾರಿ ಮಾಡ್ತು ಅಂತ ಹೇಳಿದರು. ಈಗ ಆಗಸ್ಟ್ ಅದ. ಈ ಆಗಸ್ಟ್ ತನಕ 1 ರೂಪಾಯಿನೂ ಜಾಸ್ತಿ ಮಾಡಲಿಲ್ಲ ಮತ್ತು ಅವ್ರ ಬೇಡಿಕೆಯನ್ನು ಈಡೇರಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹೀಗಾಗಿ ಅವರು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 3 ದಿನಗಳ ಕಾಲ 12, 13 ಮತ್ತು 14 ಈ 3 ದಿನಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೂ ಕೂಡ ಈ ವಿಷಯ ತಿಳಿದ ಮೇಲೆ ಅವರ ಬೇಡಿಕೆ ಭಾಳ ಯೋಗ್ಯವಾಗಿದ್ದಾವೆ. ಈಗ ನಾನು ಕೂಡ ಸಪೋರ್ಟ್ ಮಾಡಬೇಕಂತೇಳಿ ಬಂದು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀನಿ. ಅನೇಕ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಇಲಾಖೆ ಸಚಿವರಿಗೆ, ಕೇಂದ್ರದ ಆರೋಗ್ಯ ಇಲಾಖೆ ಸಚಿವರಿಗೂ ಕೂಡ ನಾನು ಇವರ ಪರವಾಗಿ ಪತ್ರವನ್ನು ಬರೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀನಿ. ಈ ಸರ್ಕಾರ ರಾಜ್ಯದ ಕಾರ್ಯನಿರತ ಜನ ಏನಿದ್ದಾರೆ, ಅದು ಸಾರಿಗೆ ಇಲಾಖೆ ಇರ್ಬೋದು, ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆ ಇರ್ಬೋದು, ಬೇರೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರನ್ನು ಕೂಗನ್ನು ಕೇಳ್ತಕ್ಕಂಥ ಒಂದು ಸಂವೇದನತೆಯನ್ನು ಅದು ಕಳ್ಕೊಂಡ್ಬಿಟ್ಟದ. ಯಾಕಂದ್ರೆ ರಾಜ್ಯದೊಳಗೆ 136 ಜನ ಶಾಸಕರು ಗೆದ್ದರೂ ಕೂಡ ಒಂದು ಸಮರ್ಪಕ ಆಡಳಿತವನ್ನು ಅವರಿಂದ ಕೊಡಲಿಕ್ಕೆ ಆಗ್ತಾ ಇಲ್ಲ. ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದದ, ಆರ್ಥಿಕ ಅರಾಜಕತೆ ಉಂಟಾಗ್ಯದ. ರಾಜ್ಯದಲ್ಲಿ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕನ್ನುವಂಥ ಚರ್ಚೆ ನಡೆದ. ಈಗಾಗಲೇ 2 ಮಂತ್ರಿಗಳ ವಿಕೆಟ್ ಬಿದ್ದದ. ಇವತ್ತು ವಿಕೆಟ್ ಪತನ ಆಗ್ಯಾವ 2 ಮಂತ್ರಿಗಳು. ಒಬ್ಬರು ಭ್ರಷ್ಟಾಚಾರದಲ್ಲಿ, ಒಬ್ಬರು ಜಾಸ್ತಿ ಮಾತನಾಡಿದರು, ಸತ್ಯ ಮಾತನಾಡಿದರು ಅಂತ ಹೇಳಿ ಅವರು ಮಂತ್ರಿಮಂಡಲದಿಂದ ವಜಾ ಮಾಡಿದ್ದಾರೆ. ಹೀಗಾಗಿ ಈ ರಾಜ್ಯ ಇವತ್ತು ಆಡಳಿತ ಅವ್ಯವಸ್ಥೆ ಮತ್ತು ಆರ್ಥಿಕ ಅರಾಜಕತೆ ಇವೆರಡೂ ತಲೆದೂರಿದಾವ ಅಂತ ನನಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಒಂದು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ರಾಜಣ್ಣ ಅವ್ರು ಹೇಳಿದ್ರೆ ಏನು ತಪ್ಪದ, ವಾಸ್ತವ ಅಂಶಗಳನ್ನು ರಾಜ್ಯದ ಜನರಿಗೆ ತಿಳಿಯುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದರು. ಏನು ಹೇಳಿದರು, ಒಂದು ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ, ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಯಾವ ಓಟ್ ತಪ್ಪಾಗಿದಾವ ಅಂತ ಹೇಳ್ತಾರೆ, ಅವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ನಮ್ಮ ಜವಾಬ್ದಾರಿ ಇತ್ತು ಅಂತ ಹೇಳಿದ್ರಿ. ಏನು ತಪ್ಪದ, ಅದನ್ನು ಸ್ಪಷ್ಟೀಕರಣ ಕೇಳಬೇಕಾಗಿತ್ತು ಅವ್ರನ್ನು. ಹೋಗಲಿ, ಕೊನೆ ಪಕ್ಷ ಅವ್ರನ್ನ ರಾಜೀನಾಮೆ ಕೊಡ್ತು ಅಂತಂದ್ರೂ ಕೂಡ ರಾಜೀನಾಮೆ ಇಲ್ಲ, ಅವ್ರನ್ನ ಕಿಕ್ಔಟ್ ಮಾಡ್ರಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರಂತಂದ್ರೆ ಇದು ಆ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ಅಗೌರವ ಅಂತ ಒಂದು ಹೇಳ್ತೀನಿ. ಒಂದು ಎರಡನೇದು, ರಾಜಣ್ಣ ಅವ್ರು ಒಬ್ಬರದ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಅಂತ ಅನಿಸ್ತದೆ. ಅವ್ರ ಹಿಂದೆ ಒಂದು ದೊಡ್ಡ ಗುಂಪದ, ಬಲಾಢ್ಯ ಗುಂಪದ. ಆ ಗುಂಪಿನವ್ರಲ್ಲ ಅವ್ರನ್ನ ಮಾತನಾಡಕ್ಕೆ ಹಚ್ಚಿ ಇವತ್ತು ಯಾರೂ ಅವ್ರ ಪರವಾಗಿ ಮಾತನಾಡ್ತಾ ಇಲ್ಲ. ಇದು ದುಸ್ಥಿತಿ ಅಂತ ನನಗೆ ಅನಿಸ್ತದೆ. ರಾಜಣ್ಣ ಅವ್ರನ್ನ ಬಲಿಪಶು ಮಾಡಿರುವಂಥದ್ದು ಯಾರು ಅವ್ರ ಹಿಂದಿದ್ರು ಅವ್ರು ಮಾತಾಡ್ಬೇಕಾಗ್ತದೆ. ಈಗ ಅವ್ರು ಕಾಂಗ್ರೆಸ್ನವ್ರು ಅದಾರ, ಬೇರೆದವ್ರು ಯಾಕದ. ಅದೇ ಅವ್ರು ಹೇಳಿದಾಗ ಯಾವಾಗ ಅವರು ಈ ವಿಚಾರಗಳನ್ನ ಎತ್ತರು ಅವರೆಲ್ಲ ಎಂಜಾಯ್ ಮಾಡಿದ್ರು. ಹೌದು, ರಾಜಣ್ಣ ಹೇಳೋದು ಸರಿ ಅಂತ ಹೇಳಿದ್ರು. ಈಗ ಹೇಳ್ಬೇಕು ಅವರು. ಈಗ ಅವರೆಲ್ಲ ಮುಂದೆ ಬಂದು ರಾಜಣ್ಣ ಹೇಳೋದು ಸರಿ ಅದ, ನೀವು ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಂಡ್ರಿ ಅಂತ ಹೇಳುವಂತ ದಾಡಿಸಿತನವನ್ನ ಮಾಡ್ಬೇಕಾಗ್ತದೆ, ಮಾಡ್ಬೇಕಂತ ಒತ್ತಾಯ ಮಾಡ್ತೀನಿ ನಾನು. ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಬಲವಾಗಿ ನಿಂತು ಅವರ ಪರವಾಗಿ ಮಾತಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕೂಡ ಅವ್ರನ್ನ ಕೈ ಹಿಡಿಯಲಿಲ್ವಾ ಅಂತ. ಅಲ್ಲ, ಅದನ್ನ ನಾನು ಹೇಳ್ತಾ ಇದ್ದೀನಿಲ್ಲ. ಈ ರಾಜ್ಯದ ಆಡಳಿತ ವ್ಯವಸ್ಥೆ ತನ್ನ ಸಮತೋಲನವನ್ನ ಕಳ್ಕೊಂಡದ ಅಂತ ಅನಿಸ್ತದೆ ನನಗೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಒಂದು ನಿರ್ಣಯ ತಗೊಂಡ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಇನ್ನೊಂದು ನಿರ್ಣಯ ತಗೋತಾರೆ. ಸಂಪುಟದ ಸಹೋದ್ಯೋಗಿಗಳು ಇವರಿಬ್ಬರ ಜೊತೆನೂ ಇಲ್ಲ, ಅವರು ಬೇಕಾಬಿಟ್ಟಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಹೀಗಾಗಿ ರಾಜ್ಯದ ಜನ ಇವ್ರಿಗೆ ಎಷ್ಟು ದೊಡ್ಡ ಪ್ರಮಾಣದ ಬಹುಮತವನ್ನು ಕೊಟ್ಟಿದ್ರು, ಅದರಿಂದ ಭ್ರಮ ನಿರಸನಕ್ಕೆ ಒಳಗಾಗಿದ್ದಾರೆ. ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ, ಸಂವೇದನೆತನೂ ಇಲ್ಲ, ದಪ್ಪ ಚರ್ಮದ ಸರ್ಕಾರ ಆಗಿದೆ. ಸರಿಗ ಅವ್ರ ವಿರುದ್ಧ ಷಡ್ಯಂತ್ರ ಆಗೈತೆ ಅಂತ ರಾಜಣ್ಣ ಅವರೇ ಹೇಳ್ತಾರೆ. ಇದ್ರ ಬಗ್ಗೆ ಸದನದಲ್ಲಿ ಕೂಡ ಬಿಜೆಪಿ ಅವರು ಧ್ವನಿ ಎತ್ತಾರೆ, ಅದಕ್ಕೂ ಕೂಡ ಸ್ಪಂದನೆ ಇಲ್ಲ. ಇಲ್ಲಿ ಅಲ್ಲಿಂದ ಅಲ್ಲೇ ಅವ್ರವ್ರ ಸರ್ಕಾರದಲ್ಲಿ ಅವ್ರವ್ರ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದಾವ. ರಾಜ್ಯದ ಜನರ ಅಭಿವೃದ್ಧಿ ಮರೆತು ಬಿಟ್ರ. ಇಲ್ಲ, ಅದನ್ನೇ ನಾನು ಹೇಳ್ತೀನಿ. ರಾಜಣ್ಣ ಅವ್ರ ಜೊತೆಗೆ ಇಲ್ಲಿ ತನಕ ಯಾರಿದ್ರು ಅವರೆಲ್ಲರೂ ಹೊರಗೆ ಬಂದು ಏನು ಷಡ್ಯಂತ್ರ ಆಗಿದೆ ಹೇಳ್ಬೇಕು. ಅವರು ನೀವು ಹೇಳಿದೆ ಹೋದ್ರ ಪಾಪ ರಾಜಣ್ಣ ಅವರು ನೀವು ಬಲಿಪಶು ಮಾಡ್ರಿ ಅಂತ ಅರ್ಥ ಆಗ್ತದೆ. ಇದು
ಅಪಪ್ರಚಾರವನ್ನು ಮಾಡಿದ್ರೆ ಅವರಿಂದ ಕ್ರಮ ಆಗಬೇಕಂತ ಹೇಳಿ ಪ್ರತಿಭಟನೆ ಕೂಡ ಆಯಿತು. ನಾವೇನು ಹೇಳ್ತೀವಿ? ಈಗ ಬಹಳ ದಿನಗಳಿಂದ ಧರ್ಮಸ್ಥಳದ ಘಟನೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾವು ಕೂಡ ಪ್ರಾರಂಭದಲ್ಲಿ ಅದ್ರ ಬಗ್ಗೆ ಮಾತನಾಡಲಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ವೈಯಕ್ತಿಕ ಸ್ವಾತಂತ್ರ್ಯದ ಅವ್ರು ಯಾರ್ಯಾರು ಏನೇನು ಆರೋಪ ಮಾಡ್ತಾರೆ ಮಾಡಲಿ. ಮತ್ತು ಸರ್ಕಾರ ಕೂಡ SIT ತನಿಖೆಯನ್ನು ನೇಮಿಸಿತ್ತು. ಹೀಗಾಗಿ SIT ತನಿಖೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರೂ ಮಾತನಾಡಬಾರ್ದು ಅಂತೇಳಿ ಸುಮ್ಮಿದ್ವಿ. ಯಾಕಂದ್ರೆ ತನಿಖೆಗೆ ನಾವು ಅಸಹಕಾರ ತೋರಿಸಿದ್ದೀವಿ ಅಥವಾ ಪ್ರಿಜುಡಿಸ್ ಮೊದಲೇ ನಾವು ನಿರ್ಣಯ ಕೊಟ್ಟಿವಿ ಅಂತ ಆಗ್ತದೆ ಅಂತೇಳಿ ನಾವು ಸುಮ್ಮನಿದ್ದೀವಿ. ನಮಗನಿಸ್ತದ ಒಟ್ಟು ಕರ್ನಾಟಕದ ಏನು ಶ್ರದ್ಧಾ ಕೇಂದ್ರದವ, ಧಾರ್ಮಿಕ ಕೇಂದ್ರದವ, ಅವು ಎಲ್ಲದರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಜನರ ಭಾವನೆಯನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸ ಯಾವುದೋ ಒಂದು ಸಂಘಟನೆ ಮಾಡ್ತಾ ಇದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು. ಎರಡನೇದು, SIT ಅವರು ಏನು ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾರೆ, ಅವ್ನು ಕರ್ಕೊಂಡು ನೀವು ಎಷ್ಟು ದಿವಸ ಆಗ್ಯಾವ್ರಿ ಇದನ್ನು, ಅವನ ಮಾತಿನ ಮೇಲೆ ಎಷ್ಟು ಭರವಸೆ ನಿಮಗೆ? ನೀವು ಅವ್ನು ಕೊಟ್ಟಂಥ ಎಲ್ಲ ಸ್ಥಳಗಳನ್ನ ಅಗದ ಮೇಲೂ ಇನ್ನೂ ಮುಂದಿನ ಸ್ಥಳ ತೋರಿಸ್ತಾ ಇದ್ದಾನೆ. ಈ ನಾಟಕ 2 ದಿವಸ ಮಾಡ್ತೀರಿ, ದಯವಿಟ್ಟು ಇದನ್ನು ಬಂದ್ ಮಾಡಬೇಕು. ಒದ್ದು ಒಳಗೆ ಹಾಕ್ಬೇಕು. ಅವನ ಯಾರು ಇದ್ರ ಹಿನ್ನೆಲೆದಾರ ಅನ್ನೋದು ತಿಳ್ಕೋಬೇಕು. ಈ ವ್ಯವಸ್ಥೆಯನ್ನು ಕೆಡಿಸ್ಲಿಕ್ಕೆ ಯಾರು ಕಾರಣೀಭೂತ ಆಗ್ಯಾರ ಅವ್ರನ್ನೂ ಕೂಡ ಕಸ್ಟಡಿಗೆ ತಗೋಬೇಕಂತ ನಾನು ಆಗ್ರಹ ಮಾಡ್ತೀನಿ. ಈಗ ಒಂದೇನಂದ್ರೆ ಜನರದ್ದು ಬುಡಮೇಲ್ ಮಾಡೋದಕ್ಕೆ ಧರ್ಮಸ್ಥಳವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಚರ್ಚೆ ಕೂಡ ಇರುವುದು. ನಿಶ್ಚಿತವಾಗಿ ಜನರ ಭಾವನೆಗಳಿಗೆ ಕೊಳ್ಳಿ ಇಡ್ತಕ್ಕಂಥ ಮತ್ತು ರಾಜ್ಯದ ಶ್ರದ್ಧಾ ಕೇಂದ್ರಗಳಿಗೆ ಕೆಟ್ಟ ಹೆಸರು ತರತಕ್ಕಂಥ ಕೆಲಸ ಇದರಿಂದ ನಡೀತಾ ಇದೆ. ಈ ಹಿಂದೆ ಅನೇಕ ಘಟನೆಗಳು ನಡೆದಿದ್ದಾವೆ. ಬೇರೆ ಬೇರೆ ದೇವಸ್ಥಾನಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ, ಮಠ ಮಂದಿರಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ ಅದನ್ನು ಜನರಿಂದ ದೂರ ಇಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಖಂಡನೀಯವಾದಂಥದ್ದು. ಜನ ಇದ್ರ ಬಗ್ಗೆ ಎಚ್ಚರಾಗಿದ್ದಾರೆ. ಈಗ ಇವತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ. ಈಗ ಒಂದು ಅನಾಮಿಕ ವ್ಯಕ್ತಿ ಮಾತಿನ ಮೇಲೆ ಇವತ್ತು ಎಲ್ಲಿ ಬೇಕಾದಲ್ಲಿ ಅಗಿತಾ ಇದ್ದಾರೆ. ನಾಳೆ ಧರ್ಮಸ್ಥಳ ಕ್ಷೇತ್ರದಲ್ಲಿರುವಂತಹ ಮಂಜುನಾಥ್ ಸನ್ನಿಧಿಯನ್ನೇ ಅಗಿರಿ ಅಂತಂದ್ರೆ SIT ಅವರು ಅಗಿತಾರ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿದ್ದ ಜನ ಕೇಳ್ತಾ ಇದ್ದಾರೆ. ಕೇವಲ ಯಾರನ್ನು ತೃಪ್ತಿಪಡಿಸುವಂಥ ಇಂಥ ಘಟನೆಗಳನ್ನು ನಾವು ಖಂಡಿಸ್ತೀವಿ. ನೀವು ಕೇವಲ ಹಿಂದೂ ದೇವಸ್ಥಾನದ ಸುತ್ತಮುತ್ತ ಏನು ಅಗಿತಕ್ಕಂಥ ಕೆಲಸ ಮಾಡ್ತೀರಿ, ಇನ್ನುಳಿದ ಸಮುದಾಯಗಳ ಎಲ್ಲಿಯಾದರೂ ಈ ರೀತಿ ಘಟನೆ ಆದಲ್ಲಿ ಅಗದಂಥ ಯಾವುದಾದ್ರೂ ಉದಾಹರಣೆ ಒಂದಾದರೂ ಇದೆ ನಿಮ್ಮ ಎದುರುಗಡೆ ಅನ್ನುವಂಥದ್ದು ಕೂಡ ಇವತ್ತು ಪ್ರಶ್ನೆ ಅದ. ಹೀಗಾಗಿ ಸರ್ಕಾರ ಈ ರೀತಿ ಅಧಿಕ ಪ್ರಸಂಗತನ ಏನು ತೋರಿಸಿದೆ SIT ರಚನೆ ಮಾಡೋದ್ರ ಮುಖಾಂತರ ಅದನ್ನು ವಾಪಸ್ ತಗೋಬೇಕು. ಸಂಬಂಧಪಟ್ಟವ್ರನ್ನ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಎಲ್ಲ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇದೆ. ಮತ್ತು ರಾಜ್ಯದ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೂಡ ಕೇಳಬೇಕಾಗ್ತದೆ. SIT ರಚನೆ ಆದ ನಂತರ ನಾವು ಏನೂ ಹುಡುಕ್ಲಿಕ್ಕೆ ಆಗಲಿಲ್ಲ ಅಂತೇಳಿ ರಾಜ್ಯದ ಜನರ ಕ್ಷಮೆಯನ್ನು ಕೂಡ ಈ ಮೂಲಕ ಕೇಳಬೇಕಾದ. ರಾಜ್ಯದ ಜನರ ಭಾವನೆಗಳಿಗೆ ಏನು ಧಕ್ಕೆ ಆಗ್ಯದ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡುವಂಥದ್ದು ಕೂಡ ಇವತ್ತು ಸರ್ಕಾರ ಜವಾಬ್ದಾರಿ ಅದು. ಧರ್ಮಸ್ಥಳದಲ್ಲಿ ಅನ್ಯ ಧರ್ಮರಿಗೆ ಅವಕಾಶ ಇಲ್ಲ, ಆದರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮ ಲೇಪನದ ಮೂಲಕ ಹಿಂದೂಗಳ ವಿರುದ್ಧ ಹಿಂದೂಗಳನ್ನು ಎಚ್ಚರಿಸುವ ಕೆಲಸ ಕೂಡ ಆಗ್ತಿದೆ ಅನ್ನೋಂಥದ್ದು. ಅಲ್ಲ, ವಿಚಾರ ಬಂದಾಗ ಎಲ್ಲ 2 ವರ್ಗ ಇದ್ದೇ ಇರ್ತಾವೆ. ಪರವಾಗಿ ಒಂದು ವರ್ಗ ಇದ್ದರೆ ವಿರುದ್ಧವಾಗಿ ಇರ್ತದೆ. ವಿಚಾರಕ್ಕೆ ನಾವು ಯಾವುದೂ ತೊಂದರೆ ಇಲ್ಲ, ಯಾರ್ಯಾರು ತಮ್ಮ ಅಭಿಪ್ರಾಯನೂ ವ್ಯಕ್ತ ಮಾಡ್ಬೋದು. ಆದರೆ SIT ಇಷ್ಟು ದಿನಗಳ ಕಾಲ ಅಗದ್ರೂ ನೀವು ಸಿಗಲಿಲ್ಲ ಅಂತಂದ್ರೆ ಇನ್ನೂ ಎಷ್ಟು ದಿನ ಇದನ್ನು ಮಾಡ್ತೀರಿ ನಾಟಕ ಅನ್ನುವಂಥದ್ದು ಪ್ರಶ್ನೆ ಇದೆ ಇವತ್ತು. ಅದೇ ದಿನ ಒಂದು ಕತೆ ಹೊಸದನ್ನ ಕಟ್ತಾ ಇದ್ದಾರೆ. ಎಷ್ಟು ಆಳಕ್ಕೆ ಹೋಗ್ಬೇಕು, ಆಳದ್ದು ಒಂದು ಲಿಮಿಟ್ ಅದಲ್ಲ. ನಮ್ಮ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಒಂದು ಶವವನ್ನು ಹೋಳ್ಬೇಕಾದ್ರೆ ಇಷ್ಟ ಡೆಪ್ತ್ ಇರ್ಬೇಕಂತದ. ಅದೆಲ್ಲಕ್ಕಿಂತ ಡೆಪ್ತ್ ಹೋಗ್ತಾ ಇದ್ರಿ ನೀವು. ಏನು ಉದ್ದೇಶ ಅದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅದನ್ನು ವಾಪಸ್ ತಗೋಬೇಕು. ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡ್ರೆ ಇದೆಲ್ಲ ಸರಿ ಹೋಗ್ತದೆ ಅಂತ ಅನಿಸ್ತದೆ. ಮತ್ತು ಧರ್ಮಸ್ಥಳದ ಜನರ ಭಾವನೆಗಳಿಗೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಿರತಕ್ಕಂಥ ಆಘಾತವನ್ನು ಅಥವಾ ಕಳಂಕವನ್ನು ತೊಡೆದು ಹಾಕ್ತಕ್ಕಂಥ ಕೆಲಸ ಕೂಡ ಸರ್ಕಾರ ಮಾಡಬೇಕಾದ. ಅದ್ರದ್ದು ಅವ್ರ ಜವಾಬ್ದಾರಿ ಅಂತ ನಾನು ಒತ್ತಾಯ ಮಾಡ್ತೀನಿ ತಮ್ಮ ಮೂಲಕ. ಎಸ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.